ನಮಸ್ಕಾರ. ಇವತ್ತಿನ ವಿಡಿಯೋ 33 ವರ್ಷಗಳಿಂದ ಜಪಾನ್ನಲ್ಲಿ 0 ಲಾಭ, ನಮ್ಮ ಮಾರುಕಟ್ಟೆಯಲ್ಲಿಯೂ ಹಾಗೇ ಆದರೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕರೆಕ್ಟ್ ಆಗಿರೋ ಪ್ರಶ್ನೆ ಕೇಳಿದ್ದಾರೆ ನಮ್ಮ ಚಾಟ್ ಬಾಕ್ಸ್ನಲ್ಲಿ ಒಬ್ಬರು. ಜಾಪನೀಸ್ ಸ್ಟಾಕ್ ಮಾರ್ಕೆಟ್ ಹ್ಯಾಸ್ ಗಿವನ್ ನೆಗೆಟಿವ್ ರಿಟರ್ನ್ ಸಿನ್ಸ್ 1990. Investors have hardly made any money in the long term investment. What if the same thing happens for Indian markets too? ಯಾಕಂದ್ರೆ ನಮ್ಮ ಕಾರ್ಯಾಗಾರದಲ್ಲಿ ನಾವು ಹೇಳೋದು 5, 10, 15, 20 ವರ್ಷ ಹಣ ಹಾಕಿ ದೊಡ್ಡ ಮೊತ್ತದ ಹಣ ನಿಮ್ದಾಗುತ್ತೆ. ಅದೇ ತರ ಏನಾದ್ರೂ ಜಪಾನ್ ತರ ಆಗ್ಬಿಟ್ರೆ ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶ ಇಡ್ತಾ ಇದ್ದೇನೆ. ಅದಾದ್ಮೇಲೆ ನೀವೇ ನಿಮ್ಮ ನಿರ್ಣಯವನ್ನು ಕೈಗೊಳ್ಳಬಹುದು. ಜಪಾನ್ನಲ್ಲಿ ನಿಕ್ಕಿ ಇಂಡೆಕ್ಸ್ 37,629 ಇದ್ದದ್ದು ಅಂದಾಜು 30 ವರ್ಷಗಳ ಕೆಳಗೆ ಈಗ 32,473. 1990ರಿಂದ ನಿಕ್ಕಿ ಹ್ಯಾಸ್ ಗಿವನ್ ಫ್ಲಾಟ್ ಆರ್ ನೆಗೆಟಿವ್ ರಿಟರ್ನ್ಸ್. 2009ನೇ ಇಸ್ವಿ ಮೇಲೆ ಯಾರಾದರೂ ಜಪಾನಲ್ಲಿ ಹಾಕಿದ್ರೆ 10.5 ರಿಟರ್ನ್ಸ್ ಬಂದಿದೆ, ಮುಂಚೆ ನೆಗೆಟಿವ್ ಇದೆ. ಹಾಗೇನಾದ್ರೂ ಭಾರತದಲ್ಲಿ ಕೂಡ ಆದ್ರೆ ಅನ್ನುವಂತ ಆತಂಕ ಬಹಳ ಜನರಲ್ಲಿದೆ. ಅದಕ್ಕೋಸ್ಕರ ನಿಮ್ಮ ಮುಂದೆ ಜಪಾನ್ GDP ಗ್ರೋತ್ ಪರ್ಸೆಂಟೇಜ್ ಇಡ್ತಾ ಇದ್ದೇನೆ. 1990ರಲ್ಲಿ 4.89%, 96ರಲ್ಲಿ 3.10, 2002ರಲ್ಲಿ 0, 2008ರಲ್ಲಿ -1.2, 14ರಲ್ಲಿ 0.37, 2020ರಲ್ಲಿ -4.59 ಮತ್ತು 2022ರಲ್ಲಿ 1.10 ಮಾತ್ರ. ಈಗ ಜಪಾನ್ GDP ಗ್ರೋತ್ ಪರ್ಸೆಂಟೇಜ್ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೈಡ್ ವೇಸ್ ಮೂವ್ಮೆಂಟ್ ಅಲ್ಲಿ ಇದೆ. ಅಂದ್ರೆ ಅಂಕಿ ಅಂಶಗಳ ಪ್ರಕಾರ ಜಪಾನ್ನ GDP ಗ್ರೋತ್ 0.7% ಮೇಲಕ್ಕೆ ಹೋಗಿದೆ ಫ್ರಮ್ ದ ಇಯರ್ 2000. ಒಂದು ದೇಶದ GDP ಅಂತಂದ್ರೆ ದೇಶದ ಪ್ರಗತಿಯನ್ನು ತೋರಿಸುತ್ತೆ. ದೇಶಕ್ಕೆ ಇಷ್ಟು ಪ್ರಗತಿ ಅಂತಂದ್ರೆ ಅಲ್ಲಿರುವಂತಹ ಷೇರು ಮಾರುಕಟ್ಟೆಯ ಕಂಪನಿಗಳ ಕತೆ ಏನಾಗಬಹುದು ಅಂತ ನೀವೇ ಊಹೆ ಮಾಡಬಹುದು. ಈಗ ಎರಡನೇ ಒಂದು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪರ್ಸೆಂಟೇಜ್ ಆಫ್ ಪೀಪಲ್ ಏಜ್ 65 ಇಯರ್ಸ್ ಅಂಡ್ ಓಲ್ಡರ್ ಇನ್ ಜಪಾನ್. ಸದ್ಯದ ಮಟ್ಟಿಗೆ 28.4% ಜನ ಇದ್ದಾರೆ. ಆವರೇಜ್ ಏಜ್ ಜಪಾನ್ನಲ್ಲಿ ಒಬ್ಬ ಮನುಷ್ಯನದ್ದು 49 ವರ್ಷ. ಒಂದು ದೇಶದಲ್ಲಿ ಓಲ್ಡರ್ ಪಾಪ್ಯುಲೇಷನ್ ಜಾಸ್ತಿ ಆಯ್ತು ಅಂತಂದ್ರೆ ಸ್ಪೆಂಡಿಂಗ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ತೆಗೆದುಕೊಂಡ ಕಾರು, ಫರ್ನಿಚರ್, ಮನೆ ಎಲ್ಲವೂ ತಿರುಗಿ ಜನ ತಗೊಳ್ಳೋದಿಲ್ಲ. ಅದೇ ಏನಾದ್ರೂ ನಮ್ಮ ದೇಶ ನೋಡಿದ್ರೆ ಸಿಚುವೇಶನ್ ಮತ್ತು ಸ್ಥಿತಿಗತಿಗಳು ವ್ಯತಿರಿಕ್ತವಾಗಿದ್ದಾವೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಅಮೆರಿಕ, UK ಕೂಡ ಇದೇ ತರನೇ ಡಿಫ್ಲೇಷನ್ ಆಗುವಂತಹ ಸಾಧ್ಯತೆಗಳು ಇವೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಈಗ ನಾನು ಒಂದಷ್ಟು ಅಂಕಿ ಅಂಶಗಳನ್ನು ಭಾರತದ ಪರವಾಗಿ ಕೊಡ್ತಾ ಇದ್ದೇನೆ. ಭಾರತದ GDP ಗ್ರೋತ್ 2010ರಲ್ಲಿ 8.50, 16ರಲ್ಲಿ 8.30 ಮತ್ತು ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ 2022ರಲ್ಲಿ 7.2% ಪ್ರತಿ ವರ್ಷ. ಭಾರತದ GDP ಆವರೇಜ್ 5.8% ಕಳೆದ 13 ವರ್ಷದಿಂದ. ಮತ್ತೆ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಒಂದು ಫಾರ್ಮುಲಾ ಇದೆ. ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ರಿಟರ್ನ್ಸ್ ಇಸ್ ಈಕ್ವಲ್ ಟು GDP ಗ್ರೋತ್ ಪ್ಲಸ್ ಇನ್ಫ್ಲೇಷನ್. ಅಂದ್ರೆ GDP 6ರಿಂದ 8% ಪ್ಲಸ್ 6 to 8% ಇನ್ಫ್ಲೇಷನ್, ಅಲ್ಲಿಗೆ 12ರಿಂದ 14% ರಿಟರ್ನ್ಸ್ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಎಷ್ಟೋ ವರ್ಷದಿಂದ ಬರ್ತಾ ಇದೆ. ನೀವು ಅದನ್ನ ಕರೆಕ್ಟ್ ಆಗಿ ನೋಡಿದ್ರೆ ನಿಫ್ಟಿಯಲ್ಲಿ ಆಗಸ್ಟ್ 2000ರಲ್ಲಿ 1328, ಆಗಸ್ಟ್ 2023ರಲ್ಲಿ 19,543 ರಿಟರ್ನ್ಸ್ 12.4% ನಿವ್ವಳ ಲಾಭವನ್ನು ಕೊಟ್ಟಿದೆ ನಿಫ್ಟಿ. ಈಗ ಇನ್ನೊಂದು ಅಂಕಿ ಅಂಶ. ಭಾರತದ ಜನಸಂಖ್ಯೆ ಏಜ್ ವೈಸ್ ಬಿಲೋ 30 57%, 30ರಿಂದ 59 34%, 60 ವರ್ಷ ಮೇಲ್ನವರು 9%. ಅಂದ್ರೆ ಯಂಗ್ ಪಾಪ್ಯುಲೇಷನ್ ಇರೋದ್ರಿಂದ ಬೇಕಾದಷ್ಟು ಅಡ್ವಾಂಟೇಜ್ ಇದೆ. ಮೊದಲನೇದು ಹೈಯರ್ ಸೇಲ್ಸ್ ಆಫ್ ಆಲ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಆಫರ್ ದ ಕಂಪನೀಸ್ ಡ್ಯೂ ಟು ಹೈಯರ್ ರಿಕ್ವೈರ್ಮೆಂಟ್. ಎರಡನೇದು ಹೈಯರ್ ಪ್ರೊಡಕ್ಟಿವಿಟಿ. ಯಾಕಂದ್ರೆ ಜಾಸ್ತಿ ಜನ ಮುಂದೆ ಕೆಲಸಕ್ಕೆ ಸೇರೋರಿದ್ದಾರೆ ಮತ್ತು ದೇಶದ ಪ್ರಗತಿ ಅದರಿಂದ ಸಾಧ್ಯ. ಮೂರನೇದು ಹೈಯರ್ ಟ್ಯಾಕ್ಸ್ ಕಲೆಕ್ಷನ್. ಯಾಕಂದ್ರೆ ಮುಂದೆ ಇವರು ಕೆಲಸಕ್ಕೆ ಸೇರ್ತಾರೆ ಅಂತಂದ್ರೆ ಅವರಿಗೆ ಸಂಬಳ ಬರುತ್ತೆ, ಮತ್ತೆ ಒಂದಷ್ಟು ಖರ್ಚನ್ನು ಮಾಡ್ತಾರೆ. ಆವಾಗ ಬೇಕಾದಷ್ಟು ಆದಾಯ ತೆರಿಗೆ, ಇತರ ಟ್ಯಾಕ್ಸ್ಗಳನ್ನು ಕಟ್ಟುವರಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯವನ್ನು ನೆನಪಿಸ್ತಾ ಇದ್ದೇನೆ. ಹಿಂದಿನ ದಿನಗಳಲ್ಲಿ ಜನ ಮಾತಾಡ್ತಿದ್ರು, ಒಂದು 25-30 ವರ್ಷದ ಕೆಳಗೆ ಭಾರತಕ್ಕೆ ಒಂದು ದೊಡ್ಡ ಶಾಪ ಅಂತಂದ್ರೆ ಎಕ್ಸೆಸ್ ಪಾಪ್ಯುಲೇಷನ್.
ಆದರೆ ಇವತ್ತು ಯಂಗ್ ಪಾಪ್ಯುಲೇಷನ್ ಇರೋದ್ರಿಂದ ಇದು ಒಂದು ದೊಡ್ಡ ಅಡ್ವಾಂಟೇಜ್ ಆಗಿ ಪರಿವರ್ತನೆ ಆಗಿದೆ. ಇವತ್ತು ಈ ವಿಡಿಯೋದಲ್ಲಿ ನಾವು ವಿಸ್ತಾರವಾಗಿ ಭಾರತದ ಸ್ಥಿತಿಗತಿ ಮತ್ತು ಜಪಾನ್ನ ಸ್ಥಿತಿಗತಿ ಮತ್ತು ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಈಗ ನೀವೇನ್ ಮಾಡಬೇಕು ಅಂತಂದ್ರೆ ನಿಮ್ಮದೇ ಆದ ತುಲನೆಯನ್ನು ಮಾಡಿ, ಕ್ಯಾಲ್ಕುಲೇಷನ್ ಅನ್ನು ಮಾಡಿ, ಅನಾಲಿಸಿಸ್ ಅನ್ನು ಮಾಡಿ, ಈ ಪರ್ಟಿಕ್ಯುಲರ್ ಫ್ಯಾಕ್ಟ್ ಏನಿದೆ, ಭಾರತದ ಷೇರು ಮಾರುಕಟ್ಟೆ ಇನ್ನು ಮುಂದೆ ಯಥಾಸ್ಥಿತಿ ಸ್ಥಗಿತವಾಗಿರುತ್ತೆ ಅಂತ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಬಂದ್ರೆ ನಿಮ್ಮದೇ ಆದಂತ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಈ ವಿಡಿಯೋದ ಕೊನೆಯಲ್ಲಿ ಇವತ್ತು ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಎಲ್ಲರೂ ಕೂಡ ಉತ್ತರಿಸಬೇಕಾಗ್ತದೆ. ನಾವು ರೆಗ್ಯುಲರ್ ಆಗಿ ಪ್ರಶ್ನೆಗೆ ಉತ್ತರ ಕೊಡುವ ಸೆಷನ್ ಅನ್ನು ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದ್ದೇವೆ. ಆದರೆ ಅಟೆಂಡ್ ಆಗುವವರ ಸಂಖ್ಯೆ ಅತಿ ಕಡಿಮೆ, 500-600 ಜನ ಲೈವ್ ಆಗಿರ್ತಾರೆ. ನಮ್ಮ ಮುಂದಿನ ಪ್ರಶ್ನೆ, ನಿಮಗೆ ಮುಂದಿನ ದಿನಗಳಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ಲೈವ್ ಆಗಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಸೆಷನ್ ಅನ್ನು ಆಯೋಜನೆ ಮಾಡಬೇಕು ಅಂತಂದ್ರೆ ಇವತ್ತು 500 ಜನಕ್ಕೂ ಮಿಗಿಲಾಗಿ ನೀವು ಚಾಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಟೈಪ್ ಮಾಡಬೇಕು. ಆವಾಗ ಬಹುಶಃ ನಾವು ನಮ್ಮ ಯೂಟ್ಯೂಬ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸೆಷನ್ ಅನ್ನು ಕಂಟಿನ್ಯೂ ಮಾಡ್ತೇವೆ. ಕಮ್ಮಿ ಜನ ಟೈಪ್ ಮಾಡಿದ್ರೆ ನಮಗನ್ಸುತ್ತೆ ಬಹುಶಃ ವಿಡಿಯೋಗಳ ಅಗತ್ಯತೆ ನಿಮಗಿಲ್ಲ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.